ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಗುಡ್ ಮಾರ್ನಿಂಗ್ ಅನ್ಬೇಡ್ದಾಯಿತು, ಸಾರಿ ಗುಡ್ ಆಫ್ಟರ್ನೂನ್ ಗೈಸ್. ಯಾಕಂದರೆ ನಾನು ಬೆಳಗ್ಗೆ ಎದ್ದುಬಿಟ್ಟು ಸ್ವಲ್ಪ ಲ್ಯಾಪ್ಟಾಪ್ ನೋಡ್ತಿದ್ದೆ ಲ್ಯಾಪ್ಟಾಪ್ ನೋಡ್ಬಿಟ್ಟು ಮತ್ತೆ ಮಲ್ಕೊಂಡೆ ನೆನ್ನೆ ಏನು ಗೊತ್ತಾಗಿಲ್ಲ. ಇವತ್ತು ಇವಾಗ ನೀವು ಲೆಗ್ ವರ್ಕೌಟ್ ಮಾಡಿದ್ರೆ ಹೆಂಗಿರುತ್ತಲ್ಲ ಹಂಗಿದೆ ಗೈಸ್. ಫುಲ್ಲು ಕಾಲೆಲ್ಲ ನೋಡ್ತದೆ ಗೈಸ್, ನಡೆಯೋಕ್ಕೆ ಐತಲ್ಲ. ಅದು ಮಳೆ ಬರೋ ಥರ ಇದೆ ಗೈಸ್. ಫುಲ್ಲು ಮೋಡ, ಫುಲ್ಲು 1-2 ಗಂಟೆ ಅಷ್ಟೇ ಇನ್ನೂ ಇವಾಗ ಮಳೆ ಬರೋ ಥರ ಇದೆ. ನಾನು ಇವಾಗ ಅನ್ನ ಸಾಂಬಾರು ಚೆನ್ನಾಗಿತ್ತು. ನಮ್ಮ ಅಕ್ಕ ಏನೋ ಮಾಡಿದ್ದು, ಗೀ ರೈಸ್ ಥರ ಮಾಡಿದ್ವಿ, ಚೆನ್ನಾಗಿತ್ತು. ತಿಂದಾಯಿತು ಗೈಸ್ ಇವಾಗ. ಸೊ ಬನ್ನಿ ಗೈಸ್, ಆದರೂ ಒಂದು ತೋರಿಸ್ತೀನಿ ನೋಡಿ ಗೈಸ್, ಆ ಫೀಲೇ ಬೇರೆ. ನೋಡಿ ಗೈಸ್, ನನ್ನ ಬ್ಲ್ಯಾಕ್ ಬೆಲ್ಟ್ ಇದೆ. ಸೊ ಗೈಸ್, ಅಂಗಡಿಗೆ ಹೋಗೋಣ ಅಂತ ಇವಾಗ ಅಂಗಡಿ ಹೋಗ್ತಾ ಇದ್ದೀನಿ ಗೈಸ್. ಕಾಲು ಫುಲ್ಲು ತೊಡೆ ಎಲ್ಲ ನೋಡಿ ಗೈಸ್. ಇಳಿಯೋಕ್ಕೆ ಐತಲ್ಲ, ಸ್ಟೆಪ್ಸಿಂದ ಇಳಿಯೋಕ್ಕೆ ನೋಡ್ರಿ ಎಷ್ಟು ಕಷ್ಟಪಡಬೇಕಾಗುತ್ತೆ. ಗೊತ್ತಿತ್ತು ಗೈಸ್ ನನಗೆ ಇವೆಲ್ಲ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ 5 ವರ್ಷದಿಂದ. ಆದರೆ ಈ ಸತಿ ಸ್ವಲ್ಪ ತುಂಬ ಟಫ್ ಇತ್ತು, ಯಾಕಂದರೆ ಬ್ಲ್ಯಾಕ್ ಅಲ್ವಾ. ಸ್ಪೆಷಲಿ ಬ್ಲ್ಯಾಕ್ ಬೆಲ್ಟ್ ಅವ್ರಿಗೆ ಮಾತ್ರ ಜಾಸ್ತಿ ಮಾಡಿಸಿದ್ರು. ಇನ್ನು ಮೇಲೆ ಎಲ್ಲ ಹೋದರೆ ಅಷ್ಟೇ. ಸೊ ಬರೀ ಗೈಸ್, ಹೀಗೆ ಹಿಡ್ಕೊಂಡಿದ್ರೆ ಆಗಲ್ಲ, ನೋಡೋಣ ಸಿಗ್ತೀನಿ ನಿಮಗೆ. ಸೊ ಗೈಸ್, ಇವಾಗ ಸಾಯಂಕಾಲ ಆಗಿದೆ, ಟೈಮ್ ಬಂದು 7:42 ಗೈಸ್. 8 o'clock ಆಯ್ತದೆ, ಏನು ಮಾಡೋಕ್ಕಾಗಲ್ಲ. ನನ್ನ ಕೆಲಸ ಇತ್ತು ಗೈಸ್, ಕೆಲಸ ಎಲ್ಲ ಮಾಡ್ಕೊತದೆ. ಹೇಗಂದರೆ ಇವಾಗ ನನ್ನ ಬ್ಯಾಗ್ ಜಿಪ್ಪು ಹರಿದೋಗ್ಬಿಡ್ತು ಗೈಸ್, ತೋರಿಸ್ತೀನಿ. ಗಲೀಜಾಗಿ ನೋಡಿ, ಇದು ಹರಿದೋಗ್ಬಿಟ್ಟೈತೆ, ನೋಡಿದ್ರಲ್ಲ, ಜಿಪ್ ಹಾಕಿದ್ರು ಹರಿದೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನಿವಾಗ ಬೇರೆ ಬ್ಯಾಗ್ನ ರೆಡಿ ಮಾಡಿದೆ. ನನಗೇನಾಯ್ತು ಗೊತ್ತಾ, ಶಾಕು ನೋಡಿ. ಈ ಬ್ಯಾಗು ಇಲ್ಲಿದೆಯಲ್ಲ, ಇನ್ನೊಂದು ಜಿಪ್ಪು, ಇದೇನೋ ಓಕೆ. ಈ ಜಿಪ್ಪು ನೋಡಿ ಈ ಥರ ಹಾಕಿದ್ನಾ, ಇದು ಆ ಥರ ಆಗ್ಬಿಡ್ತು. ಅವಾಗ ತುಂಬ ಈ ಬ್ಯಾಗು ಹರಿದೋಗಿದ್ಯಾ ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ಆಗಿಲ್ಲ. ಏನಾಯಿತು, ಕಚ್ತೇಯ ಗೈಸ್. ನಮ್ಮ ಬ್ರೌನಿ ಸುಮ್ಮನೆ ಕಚ್ತಾ ಇರುತ್ತೆ ಗೈಸ್. ತೋರಿಸ್ಕೊಡು. ಬಾ ನೋಡಿ ಗೈಸ್, ನಮ್ಮ ಬ್ರೌನಿ ಇಲ್ಲೋಡು, ಓಡೋಕ್ಕೆ ರೆಡಿ ಆಗುತ್ತೆ. ರೂಮಾಗೆ ಕೆಳಗೆ ಮಾತ್ರ ಹೋಯ್ತವೆ, ಆವಾಗ ರೂಮಿಗೆ ಬರ್ತವೆ. ಬಾಯಿಲಿ ಹೌದು ಅಷ್ಟೇ ಗೈಸ್. ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀನಿ. ಗೊತ್ತಾಯ್ತು. ನೋಡಿದ್ರಲ್ಲ, ಈ ಬ್ಯಾಗ್ ನಾಳೆ ಎತ್ಕೊಳ್ತಿದ್ದೀನಿ. ಹಾಗೆ ಏನಿಲ್ಲ ಗೈಸ್, ಬೋರ್ ಹೊಡಿತದೆ. ಆದರೆ ಸ್ವಲ್ಪ ನಾನು ಇವಾಗ ನನ್ನ ಯೂನಿಫಾರ್ಮ್ ಬ್ಯಾಗ್ನು ಇದು ಮಾಡ್ಕೊಂಡೆ, ಕರೆಕ್ಟಿದು ಇದರಲ್ಲಿದೆ ಗೈಸ್. ಇವಾಗ ಬ್ಲ್ಯಾಕ್ ಆದರೆ ಇದನ್ನು ಬಿಡೋಂಗಿಲ್ಲ. ನಾನು ನೀಟಾಗಿ ಇದನ್ನು ಫೋಲ್ಡ್ ಮಾಡಿ ಈ ಬ್ಯಾಗಲ್ಲೇ ಇಟ್ಟಿರ್ತೀನಿ. ಈ ಬ್ಯಾಗಲ್ಲೇ ಕರೆಕ್ಟಾಗಿ ಡ್ರೆಸ್ ಎಲ್ಲ ಇರೋದು ನಂದು, ಯಾಕಂದರೆ ಅದರಲ್ಲಿ ಹೋಗೋದಲ್ವಾ. ಸೊ ಬನ್ನಿ ಗೈಸ್, ಮತ್ತೆ ಸಿಗ್ತೀನಿ ನಿಮಗೆ. ಸ್ವಲ್ಪ ಹೊತ್ತಲ್ಲೇ ಬ್ಯಾಗೆಲ್ಲ ಪ್ಯಾಕ್ ಮಾಡಾಯಿತು. ಇವಾಗ ಊಟ ಏನಾರು ಮಾಡ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡಿ ನಾಳೆಗೆಲ್ಲ ಯೂನಿಫಾರ್ಮು ರೆಡಿ ಮಾಡ್ಕೋಬೇಕು, ನಾಳೆ ಹುಡ್ಕೋಕ್ಕಾಗಲ್ಲ. ಸೊ ಬನ್ನಿ. ಸೊ ಗೈಸ್, ನಮ್ಮ ಕರಾಟೆ ಯೂನಿಫಾರ್ಮು ಪ್ಯಾಕ್ ಮಾಡಾಯಿತು. ಇವಾಗ ಮುಂದಿನ ಕೆಲಸಕ್ಕೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ನೋಡ್ದಂಗೆ ಅದು ಇಲ್ಲಿಂದನೇ ವ್ಲಾಗ್ ಮಾಡ್ತಿರೋದು. ಮತ್ತೆ ಮೇಲೆ ಹೋಗಿ ಕೆಳಗೆ ಬಂದು ಬಟ್ಟೆ ಎಲ್ಲ ತಂದು ಹಾಗೆ ತೋರಿಸ್ತೀನಿ ನೋಡಿ. ಎಲ್ಲ ಬಟ್ಟೆ ಸಿಕ್ತು.
ಒಂದು ನಿಮಿಷ ರೀ ಹಾಗೆ. ಸೊ ನೋಡ್ಬೋದು ಗೈಸ್, ಇದು ನನ್ನ ಕೋಟು, ಇಲ್ಲಿ ಶರ್ಟ್ ಇದೆ, ಇದು ಬೆಲ್ಟು, ಪ್ಯಾಂಟ್ ಆಯಿತು ಗೈಸ್. ಕರೆಕ್ಟಾಗಿ ಇವಾಗ ಸಿಕ್ಬಿಟ್ರು. ನಾನು ಟೈ ಮತ್ತು ಇದನ್ನು ಇಲ್ಲಿ ಇಟ್ಟಿರ್ಬೋದು. ಇದೆ ನೋಡಿ ಗೈಸ್, ID ಕಾರ್ಡು. ಇದು ಎಲ್ಲ ಪ್ಯಾಕ್ ಆಯಿತು ಗೈಸ್. ಹಾಗೆ ಬೆಡ್ರೂಮ್ನು ಗಲೀಜು ಮಾಡಿಬಿಟ್ಟೆ, ನೋಡ್ಬೋದು. ಇದು ಹಳೆ ಬ್ಯಾಗು, ಇದು ಬಿಸಾಕದೆ, ಇದು ಎತ್ತಿಕ್ಬೇಕು ಇವಾಗ. ಇದು ನಾಳೆ ತೊಗೊಂಡೋಗೋದು. ಇವಾಗೆಲ್ಲ ಆಯಿತು. ಅದೇ ಒಂದು ಇಷ್ಟ ಆಯಿತಾ ಗೈಸ್. ಬನ್ನಿ ಇದನ್ನೆಲ್ಲ ಎತ್ತಿಡೋಣ ಫಸ್ಟು. ಸೊ ಗೈಸ್ ನೋಡ್ಬೋದು, ಅವಾಗಲೂ ಹಿಂಗಿತ್ತು, ಇವಾಗ ಹಿಂಗಾಗಿದೆ ಅಂತ. ಎಲ್ಲ ಕ್ಲೀನ್ ಮಾಡಾಯಿತು ಗೈಸ್. ಬನ್ನಿ ಇವಾಗ ಹೊರಗಡೆ ಇರಲಿ ಬ್ಲಾಗ್ ಮಾಡೋಣ. ಸೊ ಗೈಸ್, ತುಂಬ ದಿವಸ ಆದಮೇಲೆ ಟ್ರೈಪೋರ್ಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ನೋಡ್ಬೋದು. ಇವತ್ತೆಲ್ಲೂ ಹೊರಗಡೆನೇ ಹೋಗಿಲ್ಲ, ಯಾಕಂದರೆ ಗೊತ್ತು ನನಗೆ ಫೀವರು ಇದೆ ಸ್ವಲ್ಪ. ನಾಳೆ ಸ್ಕೂಲ್ಗೆ ಹೋಗಬೇಕು. ಎಲ್ಲ ಎತ್ತಿಟ್ಕೊಂಡಾಯಿತು. ಒಂದೇ ಒಂದು ಬಾಕಿ ಇರೋದೇನೆಂದರೆ ನನ್ನ ಶೂ ಸಾಕ್ಸ್ ಎತ್ತಿಟ್ಕೋಬೇಕು. ಅದೇನು ಎತ್ತಿಟ್ಕೊಂಡಿದ್ದೀನೋ ರೆಡಿ ಇರುತ್ತೆ. ಹೋಗಿ ಸ್ವಲ್ಪ ಸೆಟಪ್ ಮಾಡ್ಕೊಬರ್ಬೇಕು ಅಷ್ಟೇ. ಸೆಟಪ್ ಆದಮೇಲೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಫ್ರೀಯಾಗಿ ಕೂತ್ಕೊಳ್ಳೋಲ್ಲ. ಟ್ರೈಪೋರ್ಟಲ್ಲಿ ಮಾಡೋಕ್ಕೆ ಒಂಥರ ಇಷ್ಟ ಆಗುತ್ತೆ ನನಗೆ. ಇಟ್ಕೊಂಡು ಫೋನ್ ಹಿಂಗೆ ಹಿಡ್ಕೊಂಡು ಮಾಡೋಕ್ಕಂತ ಇದು ಬೆಸ್ಟು ನನಗೆ. ನೋಡ್ಬೋದು ಗೈಸ್ ನೀವು. ತಿರಿ ನೋಡ್ಬೋದು ನೀವು. ಅಲ್ಲಿ ಮರ ಇತ್ತು, ಬಟ್ ಇವಾಗಿಲ್ಲ. ಸೊ ಬನ್ನಿ ಗೈಸ್. ಹಾಗೆ ನಮ್ಮ ಪ್ಲ್ಯಾನ್ಸ್ ಇವು ನೋಡಿ, ತುಂಬ ಆಗ್ಬಿಟ್ಟಿದೆ ಗೈಸ್. ಇವಾಗ ಅಲ್ಲಿದೆ, ಇಲ್ಲಿದೆ, ಹಾಗೆ ಅಲ್ಲಿ ಕತ್ಲೆ ಅಷ್ಟು ಗಂಟೆ ಇದೆ. ನಾನು ಅಂದ್ಕೊತೀನಿ ನಮ್ಮದ್ರಲ್ಲಿ ಏನಾದರೂ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 35 36 37 38 39 40 41 42 43 44 ನನ್ನ ಪ್ರಕಾರ 44 ಪ್ಲ್ಯಾನ್ಸ್ ಇದ್ದಾವೆ ಗೈಸ್. ಸೊ ಬರೀ ಗೈಸ್, ಸುಮ್ಮನೆ ಬ್ಲಾಗು ಜಾಸ್ತಿ ಮಾಡೋದು ಬೇಡ, ಲಾಂಗ್ ಮಾಡೋದು ಬೇಡ. ಶಾರ್ಟಾಗಿ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗೋಣ. ಸೊ ಬಾಯ್ ಗೈಸ್. ಸೊ ಗೈಸ್, ಇವಾಗ ಬರ್ತಾ ಇದ್ದೀನಿ. ಅದು ಕೆಳಗೆಲ್ಲೋ ಅಂಗಡಿಗೆ ಹೋಗ್ಬೇಕಾಯ್ತು, ಸ್ವಲ್ಪ ಅಂಗಡಿಗೆ ಹೋಗೋಣ. ಈ ಲೈಟು ಚಾರ್ಜ್ ಹಾಕೋದು ಬರ್ತಾಯಿತ್ತು ಗೈಸ್, ಆಫ್ ಆಯ್ತಾನೆ ಇದೆ. ರೀಚಾರ್ಜ್ ಆಗಬೇಡಿ. ಲೈಟ್ ಅಂತ ತಕ್ಷಣ ಲೈಟ್ ಸಿಕ್ತು. ಥ್ಯಾಂಕ್ ಯು ದೇವ್ರೆ. ಜಾಸ್ತಿ ದಿವಸ ಆದಮೇಲೆ ಅದು ನಾವು ಟ್ರೈಪೋರ್ಟಲ್ಲಿ ಬೇರೆ ವೀಡಿಯೋ ಮಾಡ್ತಿದ್ದೀನಿ. ಟ್ರೈಪೋರ್ಟ್ ಯೂಸೇ ಮಾಡ್ತಿದ್ದೀನಿ ನಾನು ಜಾಸ್ತಿ ದಿವಸ. ಕೈಯಲ್ಲೇ ಮಾಡ್ತಿದ್ದೆ. ಈ ಕಡೆಗೆ ಹೋಗ್ಬೇಕಾದ್ರೆ ತೊಗೊಂಡೋಯ್ತಿದ್ದೆ, ಬಟ್ ಇವಾಗೇನು ತೊಗೊಂಡೋಯ್ತಲ್ಲ. ಸೊ ಬನ್ನಿ ಗೈಸ್, ಅಂಗಡಿಗೆ ಹೋಗಿ ಬಂದಿದ್ದೀನಿ, ಮಾತ್ರ ಸಿಗ್ತೀನಿ. ಸೊ ಗೈಸ್, ನಾನೆಲ್ಲೋ ಹೊರಗಡೆ ಹೋಗಿದ್ದೆ ಇವಾಗ ಗೈಸ್. ಆಮೇಲೆ ಮತ್ತೆ ಹೇಳ್ತಿದ್ದೀನಿ, ನಾನು ಇವಾಗ ಏನೋ ತಂದುಕೊಡ್ಬೇಕಾಯ್ತು, ತಂದುಕೊಟ್ಟೆ ಗೈಸ್. ನಾನೇನಕ್ಕೆ ರೋಡಲ್ಲೆಲ್ಲ ವ್ಲಾಗ್ ಮಾಡ್ತಿಲ್ಲ ಅಂದರೆ, ಕಂಡೀಷನ್ ನೋಡ್ಬೋದು. ನಮ್ಮದು ರೋಡು ನಮ್ಮ ಮನೆ ಲೈಟಿದು, ಬಟ್ ಆ ಲೈಟು ಬೇರೆ ಯಾವುದೋ ಹಾಕಿದಾರಂತೆ, ಇನ್ನೂ ಕನೆಕ್ಷನ್ ಕೊಟ್ಟಿಲ್ವಂತೆ. ಅಲ್ಲೂ ಅಷ್ಟೇ ಗೈಸ್. ಇವಾಗ ನೋಡ್ಬೋದು, ಇಲ್ಲಿ ಬ್ರೌನಿ ಇದೆ, ಅಲ್ಲಿ ಬ್ಲ್ಯಾಕಿ ಇದೆ, ಅಲ್ಲಿ ಇನ್ನೊಂದು ಫಾದರ್. ಕೆಲಸ ಇದೆಯಾ? ಗೊತ್ತಿಲ್ಲ, ಅದಕ್ಕೆ ಮಾಡ್ತಲ್ಲ ಗೈಸ್. ಇವಾಗ ಡಿನ್ನರ್ ರೆಡಿ ಆಯಿತು, ಮಾಡಿದ್ದು ಗೈಸ್. ಆದಮೇಲೆ ನಮ್ಮ ಪೇರೆಂಟ್ಸ್ ಎಲ್ಲೋದ್ರು ಅಂದರೆ ಬೆಳಗ್ಗೆಯಿಂದ ವ್ಲಾಗಲ್ಲಿ ಬಂದಿಲ್ಲ ಅಂತ ಅನ್ಕೊತಾ ಇರ್ಬೋದು ನೀವು. ಅದಕ್ಕೆ ನಾನೇ ಕ್ಲಾರಿಫೈ ಮಾಡಿಬಿಡ್ತೀನಿ. ಅವರು ಊರಿಗೆ ಹೋಗಿದ್ದಾರೆ ಗೈಸ್. ಏನೇ ಬೆಳಗ್ಗೆ ಊರಿಗೆ ಹೋದ್ರು ಅವರು, ಇವಾಗ ಬರ್ತಾ ಇದ್ದಾರಂತೆ. ನೈಟ್ 1 2 ಇಲ್ಲ 1 ಆ ಥರ ರೀಚ್ ಆಗಿಬಿಡ್ತಾರೆ. ಪಲ್ಯ ಸ್ವಲ್ಪ ಹಾಕು ಗೈಸ್. ಸೊ ಬನ್ನಿ ಗೈಸ್, ಡಿನ್ನರ್ ರೆಡಿ ಆಗಿದೆ. ಕೇಳಿಸ್ತಿರ್ಬೋದು ಸೌಂಡು.
ತಿನ್ನೋಣ. ಸೊ ಗೈಸ್ ಇವಾಗ ನಾವು ಮಲ್ಕೊಳಕ್ಕೆ ಬಂದ್ವಿ ಗೈಸ್. ಡಿನ್ನರ್ ಎಲ್ಲ ಮುಗೀತು ಗೈಸ್. ಇವಾಗ ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ ನೋಡ್ತಾಯಿದ್ದೆ, ಹಾಗೆ ಇವಾಗ ಮಲ್ಕೊಳಕ್ಕೆ ಬಂದೆ ಅಷ್ಟೇ ಗೈಸ್. ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ ನೋಡಿ ಮಲ್ಕೋಬೇಕಷ್ಟೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆಗಿತ್ತಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಬಿಜಾಪುರ.